ನಮಸ್ಕಾರ. ಭಾರತೀಯ ಭಾಷೆ ಮತ್ತು ಸಾಹಿತ್ಯ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹಿಂದಿ ಸಾಹಿತ್ಯ ಚರಿತ್ರೆಯ ವಿಭಿನ್ನ ಕಾಲಘಟ್ಟಗಳನ್ನು ನಾವು ಗಮನಿಸ್ತಾ ಇದ್ವಿ. ಛಾಯಾವಾದ ಕಾಲದ ಅನಂತರದ ಕಾಲಘಟ್ಟವನ್ನು ಛಾಯಾವಾದೋತ್ತರ ಕಾಲ ಅಂತ ಕರೆದಿದ್ದಾರೆ. 1936ರಿಂದ ಈಚೆಗಿನ ಕಾಲವನ್ನು ಛಾಯಾವಾದ ಉತ್ತರ ಕಾಲ ಅಂತ ಗುರುತಿಸಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ 3 ಘಟ್ಟಗಳನ್ನು ನಾವು ನೋಡ್ಬೋದು. ಒಂದು ಪ್ರಗತಿವಾದ, ಇದು 1936ರಿಂದ 1943ರ ನಡುವೆ ಕಂಡುಬರ್ತಕ್ಕಂಥ ಕಾಲ. ಎರಡನೇದು ಪ್ರಯೋಗವಾದ, ಇದು 1943ರಿಂದ 1960ರ ನಡುವೆ ಕಂಡುಬರುವಂತಹ ಕಾಲ. ಮತ್ತು 1960ರ ನಂತರದ ಹಿಂದಿ ಸಾಹಿತ್ಯದ ಕಾಲವನ್ನು ಹೊಸ ಕವಿತೆಯ ಕಾಲಘಟ್ಟ ಅಂತ ಗುರುತಿಸಿದ್ದಾರೆ. ಈ ಪ್ರಗತಿವಾದ ಅನ್ನುವಂತಹ ಕಾಲಘಟ್ಟದಲ್ಲಿ ಬರುವ ಪ್ರಮುಖ ಕವಿಗಳು ಬಾಲಕೃಷ್ಣ ಶರ್ಮಾ ನವೀನ್, ರಾಮಧಾರಿ ಸಿಂಹ ಅಂದರೆ ದಿನಕರ್, ನರೇಂದ್ರ ಶರ್ಮಾ, ರಾಮೇಶ್ವರ ಪ್ರಸಾದ್ ಶುಕ್ಲಾ ಅಂದರೆ ಅಂಚಲ್ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ಇನ್ನು ಪ್ರಯೋಗವಾದ ಕಾಲದಲ್ಲಿ ಕಂಡುಬರುವ ಪ್ರಮುಖ ಕವಿಗಳು ಹೀಗಿದ್ದಾರೆ: ಆಗ್ನೇಯ, ಇವರ ಮೂಲ ಹೆಸರು ಸಚ್ಚಿದಾನಂದ ಹೀರಾನಂದ ವಾತ್ಸಾಯನ. 2 ಗಜಾನನ ಮಾಧವ ಮುಕ್ತಿಬೋಧ್. 3 ಭವಾನಿ ಪ್ರಸಾದ್ ಮಿಶ್ರಾ. 4 ಶಂಶೇರ್ ಬಹದ್ದೂರ್ ಸಿಂಹ. 5 ಭಾರತ್ ಭೂಷಣ ಅಗ್ರವಾಲ್. 6 ನೇಮಿಚಂದ್ರ ಜೈನ್. 7 ಧರ್ಮವೀರ ಭಾರತಿ. 8 ಪ್ರಭಾಕರ್ ಮಾಚವೆ. 9 ಶಕುಂತಲಾ ಮಾಥುರ್ ಮೊದಲಾದಂಥವರು ಈ ಪ್ರಯೋಗವಾದದ ಹಿಂದಿ ಸಾಹಿತ್ಯದ ಪ್ರಮುಖ ಸಾಹಿತ್ಯಗಳಾಗಿ ಕಂಡುಬರ್ತಾರೆ. ಇನ್ನು ಈ ಹೊಸ ಕವಿತೆ, ಹೊಸ ಸಾಧ್ಯತೆಗಳನ್ನು ಕಟ್ಟಿಕೊಟ್ಟಂತಹ ಸಂದರ್ಭ 1960ರ ನಂತರದ ಸಂದರ್ಭ. ಈ ಕಾಲದಲ್ಲಿ ಈ ಪ್ರಯೋಗವಾದದಲ್ಲಿ ಬಂದಂತಹ ಕವಿಗಳ ಹೆಸರುಗಳು ಕೂಡ ಕಂಡುಬರ್ತವೆ. ಅವರಲ್ಲಿ ಆಗ್ನೇಯ, ಗಿರಿಜಾ ಕುಮಾರ್ ಮಾಥುರ್, ಭವಾನಿ ಪ್ರಸಾದ್ ಮಿಶ್ರಾ, ನರೇಶ್ ಮೆಹ್ತಾ, ಜಗದೀಶ್ ಗುಪ್ತಾ, ಶಂಭುನಾಥ್ ಸಿಂಹ, ಠಾಕೂರ್ ಪ್ರಸಾದ್ ಸಿಂಹ, ಕೇದಾರ್ನಾಥ್ ಸಿಂಹ, ರವೀಂದ್ರ ಭ್ರಮರ, ವೀರೇಂದ್ರ ಮಿಶ್ರಾ ಹೀಗೆ ಆ ಕಾಲದಲ್ಲಿ ಪ್ರಮುಖವಾಗಿ ಕಂಡುಬರ್ತಾರೆ. ಈ ಪ್ರಗತಿವಾದ ಕಾಲವನ್ನು ಕುರಿತು ಡಾಕ್ಟರ್ ಎಂ.ಎಸ್. ಕೃಷ್ಣಮೂರ್ತಿಯವರು ಹೀಗೆ ಉಲ್ಲೇಖ ಮಾಡ್ತಾರೆ: ಪ್ರಗತಿವಾದ ಸಾಮ್ಯವಾದದ ಸಾಹಿತ್ಯಿಕ ಸಂಸ್ಕರಣ, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಎಂಬ ಧ್ಯೇಯದಿಂದ ಹೊರಟ ಈ ವಾದ ಛಾಯಾವಾದಕ್ಕೆ ವಿರುದ್ಧವಾಗಿ ಅದರ ಸ್ವೈರತೆಗೆ ಹೇಸಿ ಒಡಮೂಡಿದ ಸಾಹಿತ್ಯ. ಛಾಯಾವಾದಿ ಯುಗದಲ್ಲಿ ಕವಿತೆ ಬದುಕಿನಿಂದ ಬಹುದೂರ ಸಾಗಿತ್ತು. ಕಲ್ಪನೆಯ ನಕ್ಷತ್ರ ಸೌಧದಿಂದ ಈ ಜಗದ ಕಠೋರ ಭೂಮಿಗೆ ಕವಿತೆ ಇಳಿಯಿತು. ಈ ಅವರೋಹಣವೇ ಪ್ರಗತಿವಾದ ಎಂದು ಕರೆದಿದ್ದಾರೆ. ಬಹುಶಃ ನಮ್ಮ ಕನ್ನಡದ ಸಂದರ್ಭದಲ್ಲಿ ಪ್ರಗತಿಶೀಲ ಸಾಹಿತ್ಯ ಕೂಡ ಈ ಕಮ್ಯುನಿಸ್ಟ್ ಪ್ರಭಾವದಿಂದಾಗಿ ಹುಟ್ಕೊಂಡಂತಹ ಒಂದು ಸಾಹಿತ್ಯ. ಬಹುಶಃ ಇಲ್ಲಿನ 1936ರ ಈ ಕಾಲಘಟ್ಟದ ಪ್ರಗತಿವಾದಕ್ಕೂ ಮತ್ತು ಅದೇ ಕಾಲದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಂಡುಬಂತಹ ಪ್ರಗತಿಶೀಲ ಸಾಹಿತ್ಯಕ್ಕೂ ಕೂಡ ಒಂದು ವೈಚಾರಿಕವಾದ, ತಾತ್ವಿಕವಾದ ಸಂಬಂಧ ಇರೋದನ್ನು ನೀವು ಗಮನಿಸ್ಬೋದು. 1935ರಲ್ಲಿ ಪ್ಯಾರಿಸ್ನಲ್ಲಿ ಪ್ರಗತಿಶೀಲ ಲೇಖಕರ ಸಂಘ ಸ್ಥಾಪನೆಯಾಗುತ್ತೆ. 1936ರಲ್ಲಿ ಹಿಂದಿಯಲ್ಲಿ ಪ್ರಗತಿವಾದ ಅನ್ನುವಂತಹ ಒಂದು ಸಾಹಿತ್ಯಿಕ ರೂಪ ಆರಂಭ ಆಗುತ್ತೆ. ಪ್ಯಾರಿಸ್ನಂತೆ ಭಾರತದಲ್ಲೂ ಪ್ರಗತಿಶೀಲ ಲೇಖಕರ ಸಂಘ ಸ್ಥಾಪನೆಯಾಗಿ ಅದರ ಪ್ರಥಮ ಸಮ್ಮೇಳನ 1936ರಲ್ಲಿ ಲಕ್ನೋದಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಪ್ರೇಮಚಂದರು ಸಾಹಿತ್ಯ ಮನರಂಜನೆಯ ವಸ್ತುವಲ್ಲ, ಸಮಾಜಹಿತ ಅದರ ಉದ್ದೇಶ ಎಂದು ಸಾರಿದರು. ಛಾಯಾವಾದಿ ಯುಗದಲ್ಲೇ ಸುಮಿತ್ರಾನಂದ ಪಂತ್ ಅನ್ನುವಂತಹ ಲೇಖಕರು ಮಾರ್ಕ್ಸ್ವಾದದಿಂದ ಪ್ರಭಾವಿತರಾಗಿ ಹಿಂದಿ ಸಾಹಿತ್ಯವನ್ನು ರಚನೆ ಮಾಡಿದರೂ ಕೂಡ ಮುಂದೆ ಅವರು ದರ್ಶನ ಸಾಹಿತ್ಯಕ್ಕೆ ಹೆಚ್ಚು ಒಲಿದು ಮಾರ್ಕ್ಸ್ವಾದದಿಂದ ಹೊರಬಂದಿದ್ದನ್ನು ನಾವು ಗಮನಿಸಬಹುದು. 1937ರಲ್ಲಿ ಶಿವದಾನ ಸಿಂಹ ಚೌಹಾನ್ ಅವರು ತಮ್ಮ ಲೇಖನ ಭಾರತದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಅಗತ್ಯ ಅನ್ನೋದರಲ್ಲಿ ನಮ್ಮ ಸಾಹಿತ್ಯಿಕ ಘೋಷಣೆ ಕಲೆಗಾಗಿ ಕಲೆ ಅಲ್ಲ, ಜಗತ್ತನ್ನು ಬದಲಿಸಲು ಕಲೆ ಎಂದಿದ್ದಾರೆ. ಈ ಕಾಲದ ಸಾಹಿತ್ಯ ಸೃಷ್ಟಿಯನ್ನು ಕುರಿತು
ಡಾಕ್ಟರ್ ಎಂ ಎಸ್ ಕೃಷ್ಣಮೂರ್ತಿಯವರು ವ್ಯಕ್ತಿ ಹಾಗೂ ಸಮಾಜದ ಕಟುಸತ್ಯದ ಮುಂದೆ ಕಾಣದ ತಾಣದಲ್ಲಿರುವ ಕಲ್ಪವೃಕ್ಷ ಕಾಮಧೇನುಗಳು ಯಾರಿಗೂ ಬೇಡ, ಬದುಕಿನಲ್ಲಿ ಹಬ್ಬಿರುವ ಅನಾಚಾರ, ಹಸಿವಿನ ಕೂಗು, ದೀನದಲಿತರ ಆಕ್ರಂದನ, ಶ್ರಮಜೀವಿಗಳ ನಿರಂತರ ಸುಲಿಗೆ, ದೇಶದ ದಾಸ್ಯ ಮೊದಲಾದವು ಕವಿಯಲ್ಲಿ ರೌದ್ರ, ಕರುಣ ಹಾಗೂ ಬೀಭತ್ಸದ ಹೊಳೆಯನ್ನು ಉಕ್ಕಿ ಹರಿಸಿದವು. ಪ್ರಗತಿಶೀಲ ಕವಿ ಆಗಸದತ್ತ ಕಣ್ಣು ಹಾಯಿಸದೆ ನೆಲದ ಬದುಕನ್ನು ನೋಡಿ ಬರೆಯ ಬಯಸಿದ ಎಂದಿದ್ದಾರೆ. ಈ ಪ್ರಗತಿವಾದ ಕಾಲದ ಪ್ರಮುಖ ಕವಿಗಳಲ್ಲಿ ಕೆಲವರನ್ನು ನಾವು ಸ್ಥೂಲವಾಗಿ ಗಮನಿಸೋಣ. ಬಾಲಕೃಷ್ಣ ಶರ್ಮಾ, ನವೀನ್ ಎಂದೇ ಹೆಸರಾದವರು 1897ರಿಂದ 1960 ನಡುವೆ ಆಗಿ ಹೋಗಿದ್ದಾರೆ. ಇವರು ಅತ್ಯಂತ ಕಡು ಬಡತನದ ಮನೆಯಿಂದ ಬಂದಂಥ ಒಬ್ಬ ಹಳ್ಳಿಯ ಹುಡುಗ. ವಿದ್ಯಾರ್ಥಿ ದಿನದಲ್ಲೇ ಅಸಹಯೋಗ ಚಳುವಳಿಗೆ ಧುಮುಕಿದವರು. ಆ ಚಳುವಳಿಯ ಮೂಲಕವೇ ಬದುಕಿನ ದರ್ಶನವನ್ನು, ಸಾಹಿತ್ಯದ ದರ್ಶನವನ್ನು ಕಂಡುಕೊಂಡವರು. ಇವರು ಚಳುವಳಿಯಲ್ಲಿ ಇದ್ದ ಕಾರಣಕ್ಕಾಗಿ ಜೈಲಿಗೆ ಹೋಗ್ತಾರೆ. ಆ ಜೈಲಿಗೆ ಹೋದಂತಹ ಸಂದರ್ಭದಲ್ಲೇ ವಿಸ್ಮೃತ, ಊರ್ಮಿಳಾ ಮತ್ತು ಕುಂಕುಮ ಎಂಬ ಕಾವ್ಯವನ್ನು ರಚಿಸಿದ್ದಾರೆ. ಕಾನ್ಪುರದ ಸಿಂಹ ಎಂದೇ ಇವರು ಹೆಸರಾಗಿದ್ದಾರೆ ಮತ್ತು ಸಿಂಹದಂತೆಯೇ ಹಿಂದಿ ಸಾಹಿತ್ಯದಲ್ಲಿ ಘರ್ಜಿಸಿದ್ದಾರೆ. ಕಾವ್ಯ ಕ್ಷೇತ್ರದಲ್ಲಿ ಸಂಪೂರ್ಣ ಸ್ವಚ್ಛಂದತಾವಾದಿಯಾಗಿ ಕಂಡುಬರುವ ಬಾಲಕೃಷ್ಣ ಶರ್ಮಾ ಅವರು ಮಾರ್ಕ್ಸ್ವಾದದ ಒಂದು ದೊಡ್ಡ ಬೆಳೆಯನ್ನು ಹಿಂದಿ ಸಾಹಿತ್ಯದಲ್ಲಿ ತೆಗೆದಿದ್ದಾರೆ. ಅವರ ಕವಿತೆಯ ಉದಾಹರಣೆಯ ಸಾಲುಗಳು ಹೀಗಿದ್ದಾವೆ: ನಿಯಮ ಉಪನಿಯಮಗಳ ಈ ಬಂಧನ ತುಂಡು ತುಂಡಾಗಲಿ, ವಿಶ್ವಂಭರನ ಪೋಷಕ ವೀಣೆಯ ತಂತಿಯೆಲ್ಲ ಮೂಕವಾಗಲಿ, ನಾಶ ನಾಶ ಹೌದು ಮಹಾನಾಶದ ಪ್ರಳಯಂಕರ ನೇತ್ರ ತೆರೆಯಲಿ, ಕವಿ ಹಾಡೊಂದ ಹಾಡು ಅದರಿಂದ ಅಂಗ ಅಂಗವೆಲ್ಲ ಬೆಂಕಿಯಾಗಲಿ. ಹೀಗೆ ಒಂದು ಕಾನ್ಪುರದ ಸಿಂಹದ ಘರ್ಜನೆ ಹಿಂದಿ ಸಾಹಿತ್ಯದಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಮಾರ್ಕ್ಸ್ವಾದದ ಮಹಾನಾಶದ ಪ್ರಳಯಂಕರವಾದ ಕಣ್ಣು ಹೀಗೆ ತೆರೆದಿರೋದನ್ನು ಗಮನಿಸ್ಬೋದು. ಮಾರ್ಕ್ಸ್ವಾದ ನಾಶ ನಾಶ ಮಹಾನಾಶವನ್ನು ಬಯಸುತ್ತೆ. ಯಾಕೆಂದರೆ ಈ ವ್ಯವಸ್ಥೆಯನ್ನು ರಿಪೇರಿ ಮಾಡೋದಕ್ಕದು ಹೋಗೋದಿಲ್ಲ. ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ನಾಶವಾದ ಸುಡುಗಾಡಿನ ಒಳಗಡೆಯೇ ಒಂದು ಹೊಸ ನಾಡು ಹುಟ್ಟುತ್ತೆ ಅನ್ನುವಂತಹ ಆಸೆ ಮಾರ್ಕ್ಸ್ವಾದದ ರಾಜಕಾರಣಿಗಳಲ್ಲೂ ಮತ್ತು ಸಾಹಿತಿಗಳಲ್ಲೂ ಕಂಡುಬರುವುದು ವಿಶೇಷ. ಅದೊಂದು ರೀತಿ ಒಂದು ಊಹೆಯ ಸಿದ್ಧಾಂತ ಆಗಿ ವೈಜ್ಞಾನಿಕ ನೆಲೆಯಲ್ಲಿ ಅದು ತನ್ನ ಸೋಲನ್ನು ಕಂಡಿತೆ. ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಅನ್ನೋ ಲೇಖನದಲ್ಲಿ ಸೊಗಸಾಗಿ ಅದರ ವಿವರಣೆಯನ್ನು ನೀಡಿದ್ದಾರೆ. ಹೀಗೆ ಮಾರ್ಕ್ಸ್ವಾದ ಈ ಪ್ರಗತಿಶೀಲ ಅನ್ನೋ ಹೆಸರಿನಲ್ಲಿ ಒಂದು ಹೊಸ ರಕ್ತವನ್ನು, ಒಂದು ಹೊಸ ಚಲನೆಯನ್ನು ಹಿಂದಿ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ, ಒಟ್ಟಾರೆ ಭಾರತೀಯ ಸಾಹಿತ್ಯದಲ್ಲಿ ಅದು ಆ ಕಾಲದಲ್ಲಿ ಆರಂಭಿಸಿದೆ. ಇನ್ನು ರಾಮಧಾರಿ ಸಿಂಹ, ದಿನಕರ್ ಎಂದೇ ಹೆಸರಾದ ಇವರು 1909ರಿಂದ 1974 ನಡುವೆ ಕಂಡುಬರ್ತಾರೆ. ಛಾಯಾವಾದಿ ಯುಗದ ಕೊನೆಯ ಕವಿ ಮತ್ತು ಛಾಯಾವಾದಿ ಉತ್ತರದ ಯುಗದ ಒಂದು ಸೇತುವೆಯ ಕವಿಯಾಗಿ ಕಂಡುಬರತಕ್ಕಂಥವರು ರಾಮಧಾರಿ ಸಿಂಹ. ಇವರು ರಾಷ್ಟ್ರೀಯ ಜಾಗರಣೆ ಹಾಗೂ ಸಾಂಸ್ಕೃತಿಕ ಪುನರುತ್ಥಾನದ ಚಾರಣಕವಿ ಎಂದು ಕರೆಸಿಕೊಂಡಿದ್ದಾರೆ. ದಿನಕರರು ಇಂದಿನ ಹಿಂದಿ ಸಾಹಿತ್ಯದ ಅತ್ಯಂತ ಓಜಸ್ವಿ ಕವಿಗಳು ಅನ್ನೋದು ಡಾಕ್ಟರ್ ಎಂ ಎಸ್ ಕೃಷ್ಣಮೂರ್ತಿಯವರ ಅಭಿಪ್ರಾಯ. ಈ ರಾಮಧಾರಿ ಸಿಂಹ ಅವರು ಭಾಗಲ್ಪುರ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿದ್ದವರು. ಇವರನ್ನು ಕುರಿತು ಡಾಕ್ಟರ್ ಎಂ ಎಸ್ ಕೃಷ್ಣಮೂರ್ತಿಯವರು ಪ್ರಾಚೀನ ಭಾರತದ ಗೌರವ ಗಾನದಲ್ಲಿ ಅವರು ಮೈಮರೆಯುತ್ತಾರೆ, ಮರೆಸುತ್ತಾರೆ. ಹಿಮಾಲಯ ಮತ್ತು ಗಂಗೆಯನ್ನು ಕುರಿತು ಅವರು ಬರೆದ ಕವಿತೆಗಳು ಅತ್ಯಂತ ಸುಂದರವಾಗಿವೆ ಎಂದಿದ್ದಾರೆ. ರಾಮಧಾರಿ ಸಿಂಹ ಅಥವಾ ದಿನಕರ್ ಇವರ ಪ್ರಮುಖ ಕೃತಿಗಳು ರೇಣುಕ, ಹುಂಕಾರ್, ರಸವಂತಿ, ದ್ವಂದ್ವಗೀತ್, ಸಾಮದೇನಿ, ಕುರುಕ್ಷೇತ್ರ, ರಶ್ಮೀರಥಿ, ಪರಶುರಾಮ್ ಕಿ ಪ್ರತೀಕ್ಷಾ, ಬಾಪು, ನೀಲಕುಸುಮ್ ಮೊದಲಾದವುಗಳಾಗಿವೆ. ಇವರ ಊರ್ವಶಿ
ಕೃತಿಗೆ ಜ್ಞಾನಪೀಠ ಪುರಸ್ಕಾರ ದೊರೆತಿರೋದು ವಿಶೇಷ. ಅವರ ಕಾವ್ಯದ ಒಂದು ಉದಾಹರಣೆ ಹೀಗಿದೆ: ಇಂದು ತೊರೆದು ಈ ರಾಜೋದ್ಯಾನವ ನಡೆ ಕವಿ ವನಕುಸುಮದೆಡೆಗೆ ಎನ್ನುವ ಕವಿ ಅಳಲ ಹೊರೆಯ ಹೊರುವೆ ಏಕೆ ದೂರವಿಲ್ಲ ನಿಮ್ಮ ಗುರಿ. ಓ ದೇಶಪ್ರೇಮಿಗಳೇ, ಅಗ್ನಿ ಕಿರೀಟ ತಳೆಯಬೇಕು, ಬರಬೇಕು ತಲೆಗೆ ಉರಿ. ಅಳಲ ಹೊರೆಯ ಹೊರುವೆ ಏಕೆ ದೂರವಿಲ್ಲ ನಿಮ್ಮ ಗುರಿ. ಓ ದೇಶಪ್ರೇಮಿಗಳೇ, ಅಗ್ನಿ ಕಿರೀಟ ತಳೆಯಬೇಕು, ಬರಬೇಕು ತಲೆಗೆ ಉರಿ. ಹೀಗೆ ಒಂದು ರಾಷ್ಟ್ರೀಯತೆಯ ಆಂದೋಲನವನ್ನು ಮತ್ತು ಪ್ರಗತಿವಾದದ ಒಂದು ಹೊಸ ಕನಸನ್ನು ಬೆಸೆದಂತಹ ಒಂದು ರಸಸೇತುವೆಯಾಗಿ ಕಂಡುಬರ್ತಕ್ಕಂಥವರು ರಾಮಧಾರಿ ಸಿಂಹ. ಇದು ರಾಷ್ಟ್ರೀಯತೆಯನ್ನು ಕಳೆದುಕೊಳ್ಳುವ ಮಾರ್ಕ್ಸ್ವಾದಕ್ಕೆ ಅಸ್ತಿತ್ವ ಇರೋದಿಲ್ಲ. ಮಾರ್ಕ್ಸ್ವಾದದ ಸಮಾನತೆಯನ್ನು ಸ್ವೀಕಾರಗೊಳ್ಳದ ರಾಷ್ಟ್ರೀಯತೆಗೆ ಒಂದು ಹೊಸನಾಡಿನ ಸುಖವನ್ನು ಕಟ್ಟುವ ತಾಕತ್ತು ಬರೋದಿಲ್ಲ. ಹಾಗಾಗಿ ಆ ಮಾರ್ಕ್ಸ್ವಾದದ ಸಮಾನತೆಯ ಆಶಯಗಳನ್ನು ರಾಷ್ಟ್ರವಾದದ ಮತ್ತು ಹಿಂದುತ್ವದ ವಿಶ್ವ ಕಲ್ಯಾಣದ ಬಯಕೆಗಳನ್ನು ಮಿಶ್ರಣ ಮಾಡ್ತಾ ಹೋದರೆ ಒಂದು ಹೊಸ ಕಾಲದ ಹೊಸ ಜಗತ್ತು ರೂಪುಗೊಳ್ಳುತ್ತೆ. ಇದು ಭಾರತದ ಚರಿತ್ರೆಯಲ್ಲೂ ಕೂಡ ನಡೆದು ಬಂದಿರತಕ್ಕಂಥ ಸಂಗತಿ. ಇನ್ನು ರಾಮೇಶ್ವರ ಪ್ರಸಾದ ಶುಕ್ಲ ಅಂಚಲ್ ಅಂತ ಹೆಸರಾಗಿದ್ದಾರೆ. ಇವರು 1915ರಲ್ಲಿ ಕಂಡು ಬರ್ತಾರೆ. ಕ್ರಾಂತಿಯುಗದ ಸಂಧಿಕಾಲದ ಕವಿ ಅಂತ ಕರೆದಿದ್ದಾರೆ ಇವರನ್ನ. ವರ್ಷಾಂತ್ ಕೆ ಬಾದಲ್ ಅನ್ನೋದು ಇವರ ಸುಂದರ ಕಲಾಕೃತಿ. ಇವರು ಭಾವುಕ ಕವಿ, ಪ್ರಗತಿಶೀಲ ಕಾದಂಬರಿಕಾರ. ಇವರ ಪ್ರಮುಖ ಕೃತಿಗಳು ಮಧುಲಿಕ, ಅಪರಾಜಿತ, ಕಿರಣವೇಲ, ತಾರೆ, ವೇ ಬಹುತೇರೆ, ಕರೀಲ್, ಲಾಲ್ ಚೂನರ್, ವರ್ಷಾಂತ್ ಕೆ ಬಾದಲ್. ಹೀಗೆ ಅವರ ಪ್ರಮುಖ ಕೃತಿಗಳನ್ನು ನೋಡಬಹುದು. ಅವರ ಕಾವ್ಯದ ಒಂದು ಉದಾಹರಣೆ ಹೀಗಿದೆ: ನೋಡು, ಹಿಡಿ ಕೂಳಿಗಾಗಿ ನರಳುತ್ತಿದೆ ಕೃಷಿಕರ ಶರೀರ, ಎಂದಿನಿಂದ ಮಲಗಿಹೆ ಹೊಲಗಳಲ್ಲಿ, ಏಳು ಬರುತ್ತಿದೆ ಕ್ರಾಂತಿ ಸಮೀರ. ನೋಡು, ಹಿಡಿ ಕೂಳಿಗಾಗಿ ನರಳುತ್ತಿದೆ ಕೃಷಿಕರ ಶರೀರ, ಎಂದಿನಿಂದ ಮಲಗಿಹೆ ಹೊಲಗಳಲ್ಲಿ, ಏಳು ಬರುತ್ತಿದೆ ಕ್ರಾಂತಿ ಸಮೀರ ಅನ್ನುವಂಥ ಒಂದು ಕ್ರಾಂತಿ ಸಮೀರದ ಕಾವ್ಯವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಈ ಪ್ರಗತಿವಾದದ ನಂತರ ಕಂಡುಬರೋದು ಪ್ರಯೋಗವಾದ. ಈ ಪ್ರಯೋಗವಾದ ಅನ್ನೋದು ಒಂದು ರೀತಿಯ ನಮ್ಮ ಕನ್ನಡದ ನವ್ಯ ಕಾವ್ಯ ಅಥವಾ ನವ್ಯ ಕಾಲಕ್ಕೆ ಹೋಲಿಕೆಯಾಗುವಂತಹ ಒಂದು ರೀತಿ. ಈ ಕಾಲವನ್ನು ಕುರಿತು ಡಾಕ್ಟರ್ MS ಕೃಷ್ಣಮೂರ್ತಿಯವರು ಹೀಗೆ ಹೇಳಿದ್ದಾರೆ: ಪ್ರಗತಿವಾದ ಸಮಷ್ಟಿವಾದವಾದರೆ ಇದು ವ್ಯಷ್ಟಿವಾದ. ಇದು ವೈಯಕ್ತಿಕ ಕವಿತೆಯ ಚರಮ ವಿಕಾಸ. ಇದಕ್ಕಿನ್ನೂ ಸರಿಯಾದ ನಾಮಕರಣವೇ ಆಗಿಲ್ಲವೆನ್ನಬಹುದು. ಇದಕ್ಕೆ ಪ್ರಯೋಗವಾದ, ಪ್ರತೀಕವಾದ, ರೂಪವಾದ, ಪ್ರಪದ್ಯವಾದ ಅಥವಾ ನಕೇನವಾದ, ನಯೀ ಕವಿತೆ ಮೊದಲಾದ ಹಲವು ಹೆಸರುಗಳು ಬಂದು ಹೋಗಿವೆ. ಕನ್ನಡದ ನವ್ಯ ಕವಿತೆಗೆ ಇದು ಸಂವಾದಿಯಾದುದು. ಪ್ರಗತಿವಾದ ಸಾಮಾಜಿಕ ಯಥಾರ್ಥವನ್ನು ಹಿಡಿದು ಹೊರಟರೆ, ಪ್ರಯೋಗವಾದ ವೈಯಕ್ತಿಕ ಯಥಾರ್ಥವನ್ನು ಹಿಡಿಯಿತು. ಹಿಂದಿಯಲ್ಲಿ ಪ್ರಯೋಗವಾದ ಜನ್ಮ ತಳೆದುದು 1943ರಲ್ಲಿ ಪ್ರಕಟವಾದ ತಾರಾಸಪ್ತಕದಲ್ಲಿ. ಇದರ ಸಂಪಾದಕರು ಅಗ್ನೇಯರು ಎಂದಿರುವುದು ಗಮನಾರ್ಹ. ಪ್ರಯೋಗವಾದದ ಘೋಷಣಾ ಪತ್ರದಂತಿರುವ ಅಗ್ನೇಯರ ಮಾತುಗಳನ್ನು ಡಾಕ್ಟರ್ MS ಕೃಷ್ಣಮೂರ್ತಿಯವರು ಉಲ್ಲೇಖಿಸಿದ್ದಾರೆ. ಆ ಮಾತುಗಳು ಹೀಗಿವೆ: ಪ್ರಯೋಗವನ್ನೇನೋ ಎಲ್ಲ ಕಾಲದ ಕವಿಗಳು ಮಾಡಿದ್ದಾರೆ. ಯಾವುದೇ ಒಂದು ಕಾಲದಲ್ಲಿ ಯಾವುದೋ ಒಂದು ವಿಶೇಷ ದಿಶೆಯಲ್ಲಿ ಪ್ರಯೋಗ ಮಾಡುವ ಪ್ರವೃತ್ತಿ ಸ್ವಾಭಾವಿಕ ಎಂಬುದೂ ದಿಟ. ಆದರೆ ಕವಿ ಕ್ರಮಶಃ ಹೀಗೆ ಅಂದುಕೊಳ್ಳುತ್ತಿದ್ದಾನೆ: ಪ್ರಯೋಗವಾಗಿರುವ ಕ್ಷೇತ್ರಗಳನ್ನು ದಾಟಿ ಈಗ ಯಾರೂ ಮುಟ್ಟದ ಕ್ಷೇತ್ರವನ್ನು ಅಥವಾ ಅಭೇದ್ಯವೆಂದು ತಿಳಿದುಕೊಂಡಿರುವ ಕ್ಷೇತ್ರವನ್ನು ಅರಸಬೇಕು. ಭಾಷೆ ಅಪರ್ಯಾಪ್ತವೆಂದು ಬಗೆದು ವಿರಾಮ ಸಂಕೇತಗಳಿಂದ, ಅಂಕಿಗಳಿಂದ, ನೇರ ಅಡ್ಡಗೆರೆಗಳಿಂದ, ಸಣ್ಣ ದೊಡ್ಡ ಟೈಪುಗಳಿಂದ, ನೇರ ಇಲ್ಲ ವಿರುದ್ಧ ಅಕ್ಷರಗಳಿಂದ, ಜನರ ಸ್ಥಾನಗಳ ಹೆಸರುಗಳಿಂದ
ಅಪೂರ್ಣ ವಾಕ್ಯಗಳಿಂದ ಎಲ್ಲ ವಿಧವಾದ ಇತರ ಸಾಧನಗಳಿಂದ ಕವಿ ತನ್ನ ತೊಡಕಾದ ಸಂವೇದನಾ ಸೃಷ್ಟಿಯನ್ನು ಓದುಗರಿಗೆ ಮುಟ್ಟಿಸಲು ಹೆಣಗತೊಡಗಿದ. ಪೂರ್ಣ ಯಶಸ್ಸು ಅವನಿಗೆ ದೊರೆಯಲಿಲ್ಲ. ಓದುಗರ ವಿಚಾರ ಸಂಯೋಜಕ ಸೂತ್ರಗಳನ್ನು ಅವನು ಮುಟ್ಟದ ಕಡೆ ಅವನು ಹುಚ್ಚ, ಪ್ರಲಾಪಿ ಎಂದು ಜನ ಭಾವಿಸಿದರು. ಅರ್ಥ ಹೋಗಿ ಅನರ್ಥವಾಯಿತು. ಬಹುಜನರು ಈ ಮಾತನ್ನು ಮರೆತರು. ಕವಿ ಬದುಕಿನ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ. ಭಾಷೆಯ ಕುಗ್ಗುತ್ತಿರುವ ಸಾರ್ಥಕತೆಯ ಪೊರೆಯನ್ನು ಸೀಳಿ ಅದರಲ್ಲಿ ಹೊಸತು, ಹೆಚ್ಚು ವ್ಯಾಪಕವೂ ಹೆಚ್ಚು ಸಾರಗರ್ಭಿತವೂ ಆದ ಅರ್ಥವನ್ನು ತುಂಬ ಬಯಸುತ್ತಾನೆ. ಮತ್ತು ಅಹಂಕಾರದಿಂದಲ್ಲ, ತನ್ನ ಒಳಗಿನ ಬಲವತ್ತರವಾದ ಬೇಡಿಕೆಯ ಸ್ಪಂದನದಿಂದಲೂ ಅಲ್ಲ, ವ್ಯಕ್ತಿ ಸತ್ಯವನ್ನು ವ್ಯಾಪಕ ಸತ್ಯವನ್ನಾಗಿ ಮಾಡುವ ಸನಾತನ ಹೊಣೆಗಾರಿಕೆಯನ್ನು ಅವನು ಈಗಲೂ ನಿರ್ವಹಿಸಬಯಸುತ್ತಾನೆ. ಆದರೆ ಸಾಧಾರಣೀಕರಣದ ಹಳೆಯ ರೀತಿಗಳು ಜೀವನದ ಜ್ವಾಲಾಮುಖಿಯಿಂದ ಹರಿದು ಬರುತ್ತಿರುವ ಲಾವಾರಸದಿಂದಲೇ ತುಂಬಿ ಮಡುಗಟ್ಟಿ ನಿಂತು ಹೋಗಿದೆ. ಪ್ರಾಣ ಸಂಚಾರದ ಮಾರ್ಗ ಅದರಲ್ಲಿಲ್ಲ. ಆದ್ದರಿಂದ ವ್ಯಕ್ತಿಯ ಅನುಭೂತಿಯನ್ನು ಸಮಷ್ಟಿಗೆ ಹೇಗೆ ಅದರ ಪೂರ್ಣತೆಯೊಂದಿಗೆ ಮುಟ್ಟಿಸುವುದು? ಇದೇ ಪ್ರಯೋಗಶೀಲತೆಯನ್ನು ಕೆಣಕುವ ಮೊದಲ ಸಮಸ್ಯೆ. ವ್ಯಕ್ತಿಯ ಅನುಭೂತಿಯನ್ನು ಸಮಷ್ಟಿಗೆ ಹೇಗೆ ಅದರ ಪೂರ್ಣತೆಯೊಂದಿಗೆ ಮುಟ್ಟಿಸುವುದು? ಇದೇ ಪ್ರಯೋಗಶೀಲತೆಯನ್ನು ಕೆಣಕುವ ಮೊದಲ ಸಮಸ್ಯೆ. ಇದರ ತರುವಾಯ ಅನುಭೂತಿ ದೊಡ್ಡದೇ, ಚಿಕ್ಕದೇ, ಶ್ರೇಷ್ಠವೇ, ಕನಿಷ್ಠವೇ, ಸಾಮಾಜಿಕವೇ, ಅಸಾಮಾಜಿಕವೇ, ಮೇಲಿನದೇ, ಕೆಳಗಿನದೇ, ಹೊರಗಿನದೇ ಮೊದಲಾದವುಗಳು. ಇಂಥ ಪ್ರಯೋಗಗಳ ಕಾರಣದಿಂದಲೇ ಇದು ಪ್ರಯೋಗವಾದದ ಕಾಲ ಎನಿಸಿಕೊಂಡಿದೆ ಎಂದಿರುವುದು ಗಮನಾರ್ಹ. ಹೀಗೆ ಪ್ರಯೋಗವಾದದ ನಂತರ ಹೊಸ ಕವಿತೆಗಳ ಸೃಷ್ಟಿಯಾಗಿದ್ದಾವೆ. ಈ ಹೊಸ ಕವಿತೆಗಳ ಸೃಷ್ಟಿಯಾದ ನಂತರದಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಕತೆ, ಕಾದಂಬರಿ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ, ಹೀಗೆ ಕನ್ನಡದಲ್ಲಿ ಕಂಡುಬರುವಂತೆಯೇ ಒಂದು ದಲಿತ ಬಂಡಾಯ ಮತ್ತು ಸ್ತ್ರೀವಾದಿ ಮನೋಧರ್ಮ, ಹೀಗೆ ಹೊಸ ಕಾಲದ ಹೊಸ ಆಲೋಚನೆಗಳು ಹೊಸ ಸಾಹಿತ್ಯವನ್ನು ಸೃಷ್ಟಿಸಿದ್ದಾವೆ. ಹೀಗೆ ಪ್ರಯೋಗವಾದದ ನಂತರ ಹೊಸ ಕವಿತೆ ಹಿಂದಿ ಸಾಹಿತ್ಯದ ಒಂದು ಪ್ರಧಾನ ಧಾರೆಯಾಗಿ ಬೆಳೀತಾ ಬೇರೆ ಬೇರೆ ಕವಲುಗಳನ್ನು ಹೊಡೀತಾ ಬೆಳೀತಾ ಬಂದಿರೋದನ್ನು ನಾವು ಗಮನಿಸ್ಬೋದು. ಹೀಗೆ ಹಿಂದಿ ಸಾಹಿತ್ಯದ ಬೇರೆ ಬೇರೆಯ ಕಾಲಘಟ್ಟಗಳನ್ನು ಗಮನಿಸಿದ ನಾವು ನಿಮ್ಮ ಜೊತೆಗೆ ಒಂದು ಪ್ರಮುಖವಾದ ಕೃತಿಯನ್ನು ಕುರಿತು ಡಾಕ್ಟರ್ ಎಂ ಎಸ್ ಕೃಷ್ಣಮೂರ್ತಿಯವರು ಆಡಿರುವ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಅದು ಯಾವುದು ಅಂದರೆ ಜಯಶಂಕರ್ ಪ್ರಸಾದ್ ಅವರ ಮೇರು ಕೃತಿ ಕಾಮಾಯನಿ ಅನ್ನೋದು. ಈ ಕಾಮಾಯನಿ ಅನ್ನುವಂಥ ಕೃತಿಯನ್ನು ಹಿಂದಿ ಸಾಹಿತ್ಯದ ಸುವರ್ಣ ಪತಾಕೆ ಅಂತಲೇ ಕರೆದಿದ್ದಾರೆ. ಆ ಕುರಿತು ಡಾಕ್ಟರ್ ಎಂ ಎಸ್ ಕೃಷ್ಣಮೂರ್ತಿಯವರ ವಿಮರ್ಶೆಯ ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳೋದ್ರ ಮೂಲಕ ಈ ಹಿಂದಿ ಸಾಹಿತ್ಯದ ಉಪನ್ಯಾಸಕ ಮಾಲಿಕೆಯನ್ನು ಮುಗಿಸೋದಕ್ಕೆ ಬಯಸ್ತೀನಿ. ಪ್ರಸಾದರ ಮೇರು ಕೃತಿ ಕಾಮಾಯನಿ ಇದು ಆಧುನಿಕ ಯುಗದ ಸರ್ವಶ್ರೇಷ್ಠ ಮಹಾಕಾವ್ಯ, ಹಿಂದಿ ಕಾವ್ಯ ಮಂದಿರದ ಸ್ವರ್ಣ ಪತಾಕೆ. ಇದನ್ನು ಕವಿ 12 ವರ್ಷಗಳ ಕಠೋರ ಸಾಧನೆಯಿಂದ ಬರೆದ. ಇದರಿಂದ ಛಾಯಾವಾದ ಬರಿಯ ಲಹರಿಯ ಕಾವ್ಯ. ಇದರಲ್ಲಿ ಆಳವಿಲ್ಲ, ಎತ್ತರವಿಲ್ಲ, ಬಿತ್ತರವಿಲ್ಲ ಎಂಬ ಆ ಮಾತನ್ನು ಅಲ್ಲಗಳೆದಂತಾಯಿತು. ಇದರಲ್ಲಿ ಕವಿ ಮನು, ಶ್ರದ್ಧೆ ಮತ್ತು ಈಡಾ ಈ 3 ಪೌರಾಣಿಕ ವ್ಯಕ್ತಿಗಳ ಬಗೆಗೆ ಶತಪಥ ಬ್ರಾಹ್ಮಣ, ಪುರಾಣಗಳು ಮೊದಲಾದ ಕಡೆ ದೊರೆತ ಆಖ್ಯಾನಗಳನ್ನು ಸಂಗ್ರಹಿಸಿ ಅದರ ತಳಹದಿಯ ಮೇಲೆ ಅತ್ಯಂತ ದಿವ್ಯವಾದ ಹೇಮಮಂಟಪವನ್ನು ನಿರ್ಮಿಸಿದ್ದಾನೆ. ಅದರ ಕತೆ ಸಂಕ್ಷಿಪ್ತವಾಗಿ ಹೀಗಿದೆ. ಜಲಪ್ರಳಯದಲ್ಲಿ ಎಲ್ಲವೂ ನಾಶವಾಯಿತು. ಎಲ್ಲೆಲ್ಲೂ ನೀರೇ ನೀರು. ದೇವನಾಗರಿಕತೆಯ ಅವಶೇಷವಾಗಿ ಮನು ಒಬ್ಬನೇ ಉಳಿದ. ಅವನ ನಾವೇ ಹಿಮಾಲಯದ ನೆತ್ತಿಗೆ ಹೋಗಿ ನಿಲ್ಲುತ್ತದೆ. ಅವನು ಅಲ್ಲಿ ಕುಳಿತು ಈ ಮಹಾಪ್ರಳಯದ ವಿಕಟ ತಾಂಡವವನ್ನು ಕುರಿತು ಯೋಚಿಸುತ್ತಾ ಇದ್ದಾನೆ. ಹಿಂದಿನ ಸೃಷ್ಟಿ ವೈಭವ,
ಮತ್ತು ಮುಂದನ್ನು ಕುರಿತು ಯೋಚಿಸುತ್ತಿದ್ದ ಅವನ ಕಣ್ಣ ಮುಂದೆ ಕತ್ತಲೆ ಕವಿಯುತ್ತದೆ. ಕೊನೆಗೆ ಚಿಂತೆ ಬಯಲಾಗಿ ಆಶೆ ಉದಿಸುತ್ತದೆ. ಎಲ್ಲೆಲ್ಲೂ ಮುಸುಕಿದ ಹಿಮ ಕರಗುತ್ತದೆ. ಒಂದೊಂದಾಗಿ ಗಿಡಮರಗಳೆಲ್ಲ ಚೇತರಿಸಿಕೊಳ್ಳುತ್ತವೆ. ಮತ್ತೆ ಪ್ರಕೃತಿ ನವಯೌವನವನ್ನು ತಳೆಯುತ್ತದೆ. ಮನು ಹಳೆಯದೆಲ್ಲವನ್ನೂ ಮರೆತು ಕರ್ಮರತನಾಗುತ್ತಾನೆ. ಕೆಲ ದಿನಗಳ ತರುವಾಯ ಗಾಂಧಾರ ದೇಶದಿಂದ ಶ್ರದ್ಧೆ ಕಾಮಾಯನಿ ಅಲ್ಲಿಗೆ ಬರುತ್ತಾಳೆ. ಒಬ್ಬರನ್ನೊಬ್ಬರು ನೋಡಿ ಆಕರ್ಷಿತರಾಗುತ್ತಾರೆ. ಒಂಟಿ ಬಡುಕ ಬಾಳಿನಿಂದ ನೊಂದ ಅವನು ಆಕೆಯೊಡನೆ ಸುಖ ಶಾಂತಿಯಿಂದ ಕಾಲ ಕಳೆಯುತ್ತಾನೆ. ಆದರೆ ಪೂರ್ವ ಸಂಸ್ಕಾರ ಬಲದಿಂದ ಮನು ಮತ್ತೆ ಕರ್ಮಕಾಂಡದಲ್ಲಿ ಪ್ರವೃತ್ತನಾಗುತ್ತಾನೆ. ಕಿಲಾತಾಕುಲಿ ಎಂಬ ದೈತ್ಯರ ಪ್ರೇರಣೆಯಿಂದ ಮನು ಪಶು ಹಿಂಸಾಮಯವಾದ ಕಾಮ್ಯಯಜ್ಞವನ್ನು ಮಾಡುತ್ತಾನೆ. ಅದರಿಂದ ಶ್ರದ್ಧೆಗೆ ವಿರಕ್ತಿ ಉಂಟಾಗುತ್ತದೆ. ಮನುವಿಗೆ ತನ್ನ ಸುಖದ ಹಂಬಲವೇ ಹಂಬಲ. ಆ ಸುಖ ಎಲ್ಲ ಜೀವಿಗಳಿಗೂ ದೊರೆಯಲಿ ಎಂಬ ಭಾವನೆ ಅವನಲ್ಲಿ ಇಲ್ಲವಲ್ಲ ಎಂದು ಆಕೆ ನೊಂದುಕೊಳ್ಳುತ್ತಾಳೆ. ಮನುವಿಗೆ ಶ್ರದ್ಧೆ ತನ್ನನ್ನೊಬ್ಬನನ್ನೇ ಪ್ರೀತಿಸಲಿ, ತನ್ನ ಹೃದಯ ರಸವನ್ನೆಲ್ಲ ತನಗೇ ಎರೆಯಲಿ ಎಂಬ ಬಯಕೆ. ಅಷ್ಟೇ ಅಲ್ಲ, ಅದು ಬೇರೆತ್ತಲೂ ಹಾಯಕೂಡದು. ಆದ್ದರಿಂದ ಆಕೆ ಕಾಡಿನ ಪ್ರಾಣಿಗಳನ್ನು, ಅವುಗಳ ಮರಿಗಳನ್ನು ಮುದ್ದಿಸಿದರೆ ಅವನ ಕಣ್ಣು ಕೆಂಪಾಗುತ್ತಿತ್ತು. ತನ್ನ ಉದರದಲ್ಲಿರುವ ಶಿಶುವಿನ ಆಟಪಾಠಗಳಿಗಾಗಿ ಆಕೆ ಎಲ್ಲಿಲ್ಲದ ಆಕರಾಸ್ಥೆಯಿಂದ ಸಾಮಾನು ಜೋಡಿಸಿಟ್ಟುಕೊಳ್ಳುತ್ತಾಳೆ. ಇವೆಲ್ಲವನ್ನೂ ಕಂಡು ಹಿಗ್ಗಬೇಕಾದ ಮನು ಕುಗ್ಗಿ ಕರುಬಿ ಆಕೆಯನ್ನು ಹಿಮಾಲಯದ ಆ ನಿರ್ಜನ ಗುಹೆಯಲ್ಲಿ ತೊರೆದು ಎಲ್ಲೋ ಹೊರಟು ಹೋಗುತ್ತಾನೆ. ಕಾಣದ ತಾಣಕ್ಕೆ ಸುಖವನ್ನು ಅರಸಿಕೊಂಡು ಹೋಗುತ್ತಾನೆ. ಕೊನೆಗೆ ಮನು ಹಾಳು ಬಿದ್ದಿದ್ದ ಸಾರಸ್ವತ ದೇಶಕ್ಕೆ ಬರುತ್ತಾನೆ. ಅಲ್ಲಿ ಹಿಂದೆ ಶ್ರದ್ಧಾಹೀನರಾಗಿ ದೇವಾಸುರರು ಹೋರಾಡಿ ಆ ಭೂಮಿಯನ್ನು ರುದ್ರಭೂಮಿಯನ್ನಾಗಿ ಮಾಡಿದ್ದರು. ಇಂದ್ರ ಗೆದ್ದಿದ್ದ. ಅಲ್ಲಿಗೆ ಹೋಗಿ ಮನು ತಾನೂ ಆ ದೇವಾಸುರರಂತೆಯೇ ಶ್ರದ್ಧಾಹೀನನಾಗುತ್ತಿದ್ದೇನೆಯೇ ಎಂದು ಯೋಚಿಸುತ್ತಾನೆ. ಅಂತರಿಕ್ಷದಿಂದ ಕಾಮ, ನೀನು ಶ್ರದ್ಧೆಯನ್ನು ಮರೆತೆಯಲ್ಲ ಎಂದು ಹೀಯಾಳಿಸಿದಂತಾಗುತ್ತದೆ. ಇದೇ ಚಿಂತೆಯ ಸಂತೆಯಲ್ಲಿ ಬೆಳಗಾಗುತ್ತದೆ. ಮನು ಕಣ್ಣು ತೆರೆದಾಗ ಎದುರಿಗೆ ಒಬ್ಬ ಸುಂದರಿ ನಿಂತಿರುತ್ತಾಳೆ. ಈಕೆ ಇಡಾ ಅಂದರೆ ಬುದ್ಧಿ. ಅವಳ ಜೊತೆ ಮನು ಸಾರಸ್ವತ ದೇಶದ ರಾಜಧಾನಿಗೆ ಹೋಗುತ್ತಾನೆ. ಅಲ್ಲಿಯ ರಾಣಿ ಆಕೆ. ಅವನು ಅವಳ ಜೊತೆ ಇದ್ದುಕೊಂಡು ಆ ದೇಶದ ಆಡಳಿತವನ್ನು ಚೆನ್ನಾಗಿ ನಡೆಸುತ್ತಾನೆ. ನಗರ ಇವನ ದಕ್ಷ ಆಡಳಿತದಿಂದ ಅಭಿವೃದ್ಧಿ ಹೊಂದುತ್ತದೆ. ಜನ ಪ್ರಕೃತಿಯನ್ನು ಬುದ್ಧಿಬಲದಿಂದ ಬಗ್ಗಿಸಿಕೊಳ್ಳುತ್ತಾರೆ. ಮಳೆ ಬೆಳೆ ಕರಾವು ಕಟ್ಟು ಚೆನ್ನಾಗಿ ನಡೆಯುತ್ತದೆ. ಅನೇಕ ವಿಧವಾದ ಹೊಸ ಕೈಗಾರಿಕೆಗಳು ಉದ್ಯಮಗಳು ತಲೆ ಎತ್ತಿ ನಿಲ್ಲುತ್ತವೆ. ಅವುಗಳ ಜೊತೆಯಲ್ಲಿ ಹಲವಾರು ಶಸ್ತ್ರಾಸ್ತ್ರಗಳು ನಿರ್ಮಿತವಾಗುತ್ತವೆ. ಮನು ಅನೇಕ ಕಟ್ಟುಪಾಡುಗಳನ್ನು ಮಾಡಿ ಜನರನ್ನು ವಿವಿಧ ವರ್ಣ ವರ್ಗಗಳಲ್ಲಿ ವಿಂಗಡಿಸಿ ಲೋಕ ಸಂಚಾಲನೆ ಮಾಡುತ್ತಾನೆ. ಇವೆಲ್ಲದರ ಫಲವಾಗಿ ಅವನ ಹಮ್ಮು ಬಿಮ್ಮುಗಳೂ ಹೆಚ್ಚುತ್ತವೆ. ಅವನು ತಾನು ಸ್ವತಂತ್ರ, ನಿಯಾಮಕ, ಪ್ರಜಾಪತಿ ಎಂದು ಬಗೆದು ತಾನು ಮಾತ್ರ ಈ ಯಾವ ಕಟ್ಟುಪಾಡುಗಳಿಗೂ ಒಳಪಡುವುದಿಲ್ಲ. ಇಡಾ ಕಟ್ಟುಪಾಡುಗಳಿಗೆ ಎಲ್ಲರಂತೆ ನೀನೂ ಬದ್ಧನಾಗಬೇಕು ಎನ್ನುತ್ತಾಳೆ. ಆದರೆ ಅವನು ಒಪ್ಪುವುದಿಲ್ಲ. ಖಿನ್ನಳಾದ ಇಡಾ ಅಲ್ಲಿಂದ ಕಾಲ್ತೆಗೆಯ ಬಯಸುತ್ತಾಳೆ. ಆದರೆ ಮನು ತನ್ನ ಅಧಿಕಾರ ತೋರಿ ಆಕೆಯನ್ನು ತಡೆಯುತ್ತಾನೆ. ಅವಳನ್ನು ಹಿಡಿದಿದ್ದೇ ತಡ, ಅರಮನೆಯ ಬಾಗಿಲು ಕುಸಿಯುತ್ತದೆ. ಮನುವಿನ ದುರ್ವರ್ತನೆಯಿಂದ ಸಿಡಿದೆದ್ದ ಜನ ಈ ಹೊತ್ತಿಗಾಗಲೇ ಅವನ ಅರಮನೆಯನ್ನು ಸುತ್ತುಗಟ್ಟಿರುತ್ತದೆ. ಕೂಡಲೇ ಒಳನುಗ್ಗುತ್ತದೆ. ದೇವಶಕ್ತಿಗಳು ಕುಪಿತವಾಗುತ್ತವೆ. ಶಿವನ ಮೂರನೆಯ ಕಣ್ಣು ತೆರೆದು ಬಿಡುತ್ತದೆ. ಜನ ಬಂಡೇಳುತ್ತದೆ. ಮನು ಅವರೊಡನೆ ಹೋರಾಡಿ ಮೂರ್ಛೆ ಬೀಳುತ್ತಾನೆ. ಅತ್ತ ಶ್ರದ್ಧೆ ಇಂತಹ ವಿಪ್ಲವವನ್ನು ಕನಸಿನಲ್ಲಿ ಕಂಡು ಹೌಹಾರಿ ತನ್ನ ಮಗನನ್ನು ಕರೆದುಕೊಂಡು ಮನುವನ್ನು ಹುಡುಕಿಕೊಂಡು ಹೊರಟು ಎಲ್ಲೆಲ್ಲೋ ಸುತ್ತಿ
ಕೊನೆಗೆ ಅವನಿದ್ದಲ್ಲಿಗೆ ಬರುತ್ತಾಳೆ. ಆಕೆಯನ್ನು ಕಂಡು ಮನು ಚಿತ್ತಕ್ಷೋಭೆ ಮತ್ತು ಪಶ್ಚಾತ್ತಾಪದಲ್ಲಿ ಮುಳುಗುತ್ತಾನೆ. ಶ್ರದ್ಧೆಯ ಜೊತೆ ತಾನು ಹಿಂದೆ ಕಳೆದ ಸವಿದಿನಗಳನ್ನು ನೆನೆಯುತ್ತಾನೆ. ಕೂಡಲೇ ತನ್ನನ್ನು ಅಲ್ಲಿಂದ ದೂರ ಒಯ್ಯುವಂತೆ ಅವನು ಆಕೆಯನ್ನು ಕೇಳಿಕೊಳ್ಳುತ್ತಾನೆ. ರಾತ್ರಿಯಾದಾಗ ಮನು ಎಲ್ಲೋ ಕಾಣೆಯಾಗುತ್ತಾನೆ. ಅವನು ಹೊರಟು ಹೋದ ಮೇಲೆ ಶ್ರದ್ಧೆ ಇಡಾಳನ್ನು ಮಾತನಾಡಿಸುತ್ತಾಳೆ. ಮನುವಿನ ಅಧಿಕಾರ ಆಡಳಿತದ ಈ ಭಯಂಕರ ಪರಿಣಾಮವನ್ನು ಕಂಡು ಅವಳೂ ಸ್ತಂಭಿತಳಾಗುತ್ತಾಳೆ. ಕೊನೆಗೆ ಶ್ರದ್ಧೆ ತನ್ನ ಮಗನನ್ನು ಇಡಾಳಿಗೆ ಒಪ್ಪಿಸಿ ಮನುವನ್ನು ಅರಸುತ್ತಾ ಹೋಗುತ್ತಾಳೆ. ಕೊನೆಗೆ ಮನು ಅವಳಿಗೆ ಸರಸ್ವತೀ ನದಿಯ ಗುಹೆಯೊಂದರಲ್ಲಿ ಕಾಣಿಸುತ್ತಾನೆ. ಆಗ ಮನು ಕಣ್ಣು ಮುಚ್ಚಿ ಧ್ಯಾನಸ್ಥನಾಗಿ ಚಿತ್ಶಕ್ತಿಯ ಅಂತರ್ಧಾನವನ್ನು ಕೇಳುತ್ತಿರುತ್ತಾನೆ. ಅವನ ದೃಕ್ಪಟಲದಲ್ಲಿ ಜ್ಯೋತಿರ್ಮಯ ಪುರುಷ ಅಸ್ಪಷ್ಟವಾಗಿ ಮೈದೋರುತ್ತಿರುತ್ತಾನೆ. ಅಖಿಲ ವಿಶ್ವದಲ್ಲಿ ನಟರಾಜನ ತಾಂಡವನ್ನು ಕಾಣುತ್ತಿರುತ್ತಾನೆ. ಶ್ರದ್ಧೆಯನ್ನು ಕಂಡೊಡನೆಯೇ ಅವನು ಹತಚೇತನಾಗಿ, ಶ್ರದ್ಧೆ, ಆ ಚರಣಗಳ ಬಳಿಗೊಯ್ಯಿ ಎಂದು ಚೀರುತ್ತಾನೆ. ಶ್ರದ್ಧೆ ಮುಂದೆ ಮುಂದೆ, ಮನು ಹಿಂದೆ ಹಿಂದೆ ಹಿಮಾಲಯವನ್ನೇರುತ್ತಾ ಹೋಗುತ್ತಾರೆ. ಕೊನೆಗೆ ಅವರು ಯಾವುದೋ ಒಂದು ಮಹಾದೇಶವನ್ನು ಮುಟ್ಟುತ್ತಾರೆ. ಅಲ್ಲಿ ಅವರು ತಾವು ಆಧಾರವಿಲ್ಲದೆಯೇ ಅಂತರಿಕ್ಷದಲ್ಲಿ ನಿಂತಿರುವಂತೆ ಭಾಸವಾಗುತ್ತದೆ. ಭೂಮಂಡಲ ಕಣ್ಣಿಗೆ ಕಾಣದು. ಮನು ಅಲ್ಲಿ ತನ್ನೊಳಗೆ ಒಂದು ಹೊಸ ಚೈತನ್ಯವನ್ನು ಕಾಣುತ್ತಾನೆ. ಈಗ ಮನುವಿಗೆ ತ್ರಿದಿಕ್ವಿಶ್ವ ಹಾಗೂ ತ್ರಿಭುವನದ ಪ್ರತಿನಿಧಿಯಾದ 3 ಬೇರೆ ಬೇರೆಯ ಜ್ಯೋತಿರ್ಬಿಂದುಗಳು ಕಾಣಬರುತ್ತವೆ. ಇವು ಇಚ್ಛೆ, ಜ್ಞಾನ ಮತ್ತು ಕರ್ಮದ ಪ್ರತೀಕಗಳು. ಶ್ರದ್ಧೆ ಪ್ರತಿಯೊಂದರ ರಹಸ್ಯವನ್ನು ಅರುಹುತ್ತಾಳೆ. ಮೊದಲು ಇಚ್ಛೆಯ ವಿಶ್ವ. ಇದು ಮಧು, ಮಾದಕತೆ ಮತ್ತು ಮಂಪರಿನ ಮಾಯಾರಾಜ್ಯ. ಅದು ರಾಗಾರುಣ ಉಷೆಯ ಚೆಂಡಿನಂತೆ ಚೆಲುವಾಗಿದೆ. ಅದರಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧದ ಪಾರದರ್ಶಕ ಗೊಂಬೆಗಳು ಚಿಟ್ಟೆಯಂತೆ ಕುಣಿಯುತ್ತಿವೆ. ಇಲ್ಲಿ ಚಲಿಸುವ ಚಿತ್ರಗಳ ಜಗತ್ತಿನ ಛಾಯೆ ಎಲ್ಲೆಡೆಯೂ ಸುತ್ತುತ್ತಿದೆ. ಜ್ಯೋತಿರ್ಬಿಂದುವನ್ನು ಸುತ್ತುವರಿದು ಕುಳಿತ ಮಾಯೆ ಮುಗುಳ್ನಗೆ ಬೀರುತ್ತಿದ್ದಾಳೆ. ಇಲ್ಲೇ ಚಿರವಸಂತವೂ ಇದೆ, ಬೇಸಿಗೆಯೂ ಇದೆ. ಎಂದರೆ ಸುಖ ದುಃಖಗಳೆರಡೂ ಒಂದೇ ಸೂತ್ರದಲ್ಲಿ ನೂತುಕೊಂಡಿವೆ. ಇಲ್ಲೇ ಮನೋಮಯ ವಿಶ್ವ ರಾಗಾರುಣ ಚೇತನವನ್ನು ಉಪಾಸಿಸುತ್ತಿದೆ. ಇದರ ತರುವಾಯ ಕರ್ಮದ ಶ್ಯಾಮಲ ಲೋಕ ಎದುರಾಗುತ್ತದೆ. ಅದು ಹೊಗೆಯಂತೆ ಮಬ್ಬು ಮಸುಕು. ಅಲ್ಲಿ ಕ್ಷಣವೂ ವಿಶ್ರಾಂತಿ ಇಲ್ಲ. ಸಂತತ ಸಂಘರ್ಷ ಹಾಗೂ ವೈಫಲ್ಯದ ಗಾರುಗದ್ದಲ, ಆಕಾಂಕ್ಷೆಯ ತೀವ್ರ ಬಯಕೆ, ಭಾವ ರಾಷ್ಟ್ರದ ನಿಯಮದಂಡವಾಗಿದೆ. ಇವೆಲ್ಲದರ ತರುವಾಯ ಜ್ಞಾನಕ್ಷೇತ್ರ ಬರುತ್ತದೆ. ಇಲ್ಲಿ ಯಾವಾಗಲೂ ಬುದ್ಧಿಚಕ್ರ ಚಲಿಸುತ್ತಿರುತ್ತದೆ. ಸುಖ ದುಃಖ ಯಾವುದೂ ಬೇಡವೆನ್ನಿಸುತ್ತದೆ. ಇಲ್ಲಿಯ ನಿರಂಕುಶ ಅಣುಗಳು ತರ್ಕಯುಕ್ತಿಯಿಂದ ಅಸ್ತಿ ಯಾವುದು, ನಾಸ್ತಿ ಯಾವುದು ಎಂಬುದನ್ನು ವರೆದು ನೋಡುತ್ತಿರುತ್ತವೆ. ನಿಸ್ಸಂಗವಾಗಿಯೂ ಮೋಕ್ಷದ ಜೊತೆಗೆ ಸಂಬಂಧ ಸ್ಥಾಪಿಸಿರುತ್ತವೆ. ಇಲ್ಲಿ ಕೇವಲ ಮೋಕ್ಷದ ಬಿಡುಗಡೆ ಮಾತ್ರ ದೊರೆಯುತ್ತದೆ, ಆನಂದ ದೊರೆಯದು. ಜೀವರಸ ಹಾಗೆಯೇ ಉಳಿಯುತ್ತದೆ. ಇದರಿಂದ ತೃಷೆಯೇ ಎಲ್ಲೆಲ್ಲೂ ಕಾಣುತ್ತದೆ. ಕೊನೆಗೆ ಈ 3 ಜ್ಯೋತಿರ್ಬಿಂದುಗಳನ್ನು ತೋರಿಸಿ ಶ್ರದ್ಧೆ ಹೇಳುತ್ತಾಳೆ, ಇದೇ ತ್ರಿಪುರ. ಇದರಲ್ಲಿ ಇಚ್ಛೆ, ಕರ್ಮ, ಜ್ಞಾನಗಳು ಒಂದರಿಂದ ಒಂದು ಬೇರೆಯಾಗಿ ಸ್ವಕೇಂದ್ರಿತವಾಗಿವೆ. ಇವು ಒಂದರನ್ನೊಂದು ಸಂಧಿಸದಿರುವುದೇ ಬದುಕಿನ ದೊಡ್ಡ ವಿಡಂಬನೆ, ವಿಪರ್ಯಾಸ. ಜ್ಞಾನ ಬೇರೆ, ಕರ್ಮ ಬೇರೆ. ಹೀಗಿರುವಾಗ ಇಚ್ಛೆ ಹೇಗೆ ಪೂರ್ಣವಾಗುವುದು ಸಾಧ್ಯ? ಜ್ಞಾನ ಬೇರೆ, ಕರ್ಮ ಬೇರೆ. ಹೀಗಿರುವಾಗ ಇಚ್ಛೆ ಹೇಗೆ ಪೂರ್ಣವಾಗುವುದು ಸಾಧ್ಯ? ಈ ರೀತಿ ಹೇಳಿ ಶ್ರದ್ಧೆ ಒಮ್ಮೆ ಮಂದಹಾಸ ಬೀರುತ್ತಾಳೆ. ಅದರಿಂದ ಬೆಳಕಿನ ಒಂದು ಎಳೆ 3ರತ್ತಲೂ ಧಾವಿಸುತ್ತದೆ. ಕೂಡಲೇ 3 ಸೇರಿಕೊಂಡು ಪ್ರಜ್ವಲಿಸುತ್ತವೆ. ವಿಶ್ವದಲ್ಲೆಲ್ಲ ಕೊಂಬು ಡಮರುವಿನ ನಿನಾದ ತುಂಬಿ ಹೋಗುತ್ತದೆ. ಆ ಅನಾಹತ ನಾದದಲ್ಲಿ
ಮನು ಲೀನನಾಗುತ್ತಾನೆ. ಈ ರಹಸ್ಯ ಭೂಮಿಯನ್ನು ದಾಟಿದ ಮೇಲೆ ಮತ್ತೆ ಆನಂದ ಭೂಮಿ ಬರುತ್ತದೆ. ಅಲ್ಲಿಗೆ ಇಡಾ ಕೂಡ ಮನುವಿನ ಮಗ ಮಾನವನನ್ನು ಕರೆದುಕೊಂಡು ಬರುತ್ತಾಳೆ. ಅಲ್ಲಿ ಪುರುಷ ಪ್ರಕೃತಿಯೊಡನೆ ಒಂದಾಗಿ ಆನಂದ ಸಾಗರದಲ್ಲಿ ಮುಳುಗಿದ್ದಾನೆ. ಇದನ್ನು ಕಂಡು ಇಡಾ ತಾನು ಅವಿವೇಕಿ, ವ್ಯರ್ಥವಾಗಿ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದೆ, ಈಗ ವಿವೇಕ ಬಂತು ಎನ್ನುತ್ತಾಳೆ. ಕೊನೆಗೆ ಮನು ಕೈಲಾಸದತ್ತ ಕೈ ಮಾಡಿ ಅಲ್ಲಿಯ ಪಾಪತಾಪರಹಿತವಾದ ಸಮರಸವನ್ನು ಬಣ್ಣಿಸುತ್ತಾನೆ. ಮಾನವ ಇಡಾ ಇಬ್ಬರನ್ನೂ ಒಂದುಗೂಡಿಸಿ ಸತಿಪತಿಯರನ್ನಾಗಿ ಮಾಡಿ ಮನು ಶ್ರದ್ಧೆ ಇವರು ಸಾಮರಸ್ಯದ ಚಿರಂತನ ಆನಂದದಲ್ಲಿ ಲೀನರಾಗುತ್ತಾರೆ. ಮಾನವ ಇಡಾ ಇಬ್ಬರನ್ನೂ ಒಂದುಗೂಡಿಸಿ ಸತಿಪತಿಯರನ್ನಾಗಿ ಮಾಡಿ ಮನು ಶ್ರದ್ಧೆ ಇವರು ಸಾಮರಸ್ಯದ ಚಿರಂತನ ಆನಂದದಲ್ಲಿ ಲೀನವಾಗುತ್ತಾರೆ. ಕಾಮಯಾನಿಯೊಂದು ವಿರಾಟ್ ರೂಪಕ. ಮನು ಮನದ ಪ್ರತೀಕ, ಶ್ರದ್ಧೆ ಆಸ್ತಿಕ ಬುದ್ಧಿಯ ಪ್ರತೀಕ, ಇಡಾ ಬುದ್ಧಿಯ ಪ್ರತೀಕ. ಕೈವಲ್ಯ ಬರಿಯ ಬುದ್ಧಿಗೆ ನಿಲುಕದು, ಶ್ರದ್ಧೆಯಿಂದ ಮಾತ್ರ ಲಭ್ಯ. ಜ್ಞಾನ, ಕ್ರಿಯೆ ಮತ್ತು ಇಚ್ಛೆ ಈ ಮೂರರ ಸಂಗಮ ಸಾಮರಸ್ಯದಿಂದಲೇ ಕೈವಲ್ಯ ಸಾಧ್ಯ ಎಂಬ ವಿರಾಟ ದರ್ಶನ ಇದರಲ್ಲಿದೆ. 15 ಸರ್ಗಗಳಲ್ಲಿ ಚಾಚಿರುವ ಈ ಕಥೆಯ ಹಂದರ ತೀರಾ ತೆಳುವಾದುದು. ಆದರೆ ಕಲ್ಪನೆ, ದರ್ಶನ ಮತ್ತು ಕಲೆ ಇವುಗಳ ತ್ರಿವೇಣಿ ಈ ಕಾವ್ಯ. ಬುದ್ಧಿವಾದ ಅತಿಯಾಗಿ ಬೆಳೆಯುತ್ತಿರುವ ಇಂದಿನ ವೈಜ್ಞಾನಿಕ ಜಗತ್ತಿಗೆ ಕವಿಯ ಈ ಸಮರಸ ಸಿದ್ಧಾಂತ ಅಮೃತಪಾಥೇಯ. ವಸ್ತುತಃ ಈ ದರ್ಶನ ಕವಿಯ ಸ್ವಂತದ್ದೇನೂ ಅಲ್ಲ, ಕಾಶ್ಮೀರಿ ಶೈವ ದರ್ಶನದ್ದು. ಆದರೆ ದರ್ಶನವನ್ನು ಕಾವ್ಯವಾಣಿಯನ್ನಾಗಿ ಮಾಡಿದ ಶ್ರೇಯಸ್ಸು ಕವಿಗೆ ಸಲ್ಲಬೇಕು. ಸಾಹಿತ್ಯ ಮತ್ತು ದರ್ಶನ ಇವೆರಡರ ಹೃದಯಂಗಮ ಸಂಗಮ ಇಲ್ಲಿ ಆನಂದವಾದದ ಭೂಮಿಕೆಯಲ್ಲಿ ನಡೆದಿದೆ. ಭೂಮಕಲ್ಪನೆ, ವಿರಾಟ ದೃಷ್ಟಿ, ಪ್ರಕೃತಿಯ ಅಪ್ರತಿಮ ಮನೋಹರ ಚಿತ್ರಗಳು, ರುಚಿರ ರೂಪಕಗಳು, ವಿರಾಟ್ ಪ್ರತಿಮೆಗಳು ಮತ್ತು ಅಸಮಾನವಾದ ನಿರೂಪಣಾ ನೈಪುಣ್ಯ ಇವೆಲ್ಲ ಸೇರಿ ಈ ಮಹಾಕಾವ್ಯವನ್ನು ವಿಶ್ವಕಾವ್ಯವನ್ನಾಗಿ ಮಾಡಿವೆ ಎಂಬ ಡಾಕ್ಟರ್ ಕೃಷ್ಣಮೂರ್ತಿಯವರ ವಿವರಣೆಯನ್ನು ನಾವು ಓದ್ತಾ ಹೋದಾಗ ಇಂತಹ ಕಾವ್ಯಗಳು ಕನ್ನಡಕ್ಕೆ ಅನುವಾದ ಆಗಬೇಕು. ಹಾಗೆ ಅನುವಾದ ಆಗುವುದರ ಮೂಲಕ ಕನ್ನಡಿಗರ ಮನಸ್ಸನ್ನು ಒಂದು ಉನ್ನತದ ಎತ್ತರಕ್ಕೆ ಅದು ಕೊಂಡೊಯ್ಯಬೇಕು ಅನ್ನುವಂಥ ಆಸೆ ಪ್ರಬಲವಾಗಿ ಹುಟ್ಟುತ್ತದೆ. ಬಹುಶಃ ಈ ಪ್ರಬಲವಾಗಿ ಹುಟ್ಟುವ ಇಂತಹ ಆಸೆಗಳ ಈ ತೌಲನಿಕ ಅಧ್ಯಯನದ ಫಲಶ್ರುತಿಗಳು ಅಂತ ನಾನು ಭಾವಿಸ್ತೇನೆ. ಹೀಗೆ ಭಾರತೀಯ ಭಾಷೆ ಮತ್ತು ಸಾಹಿತ್ಯದ ಅಧ್ಯಯನ ನಮ್ಮ ಬುದ್ಧಿ, ಭಾವ, ಬದುಕನ್ನು ವಿಸ್ತರಿಸುತ್ತೆ ಮತ್ತು ನಮ್ಮ ಸಮರಸದ ಆನಂದದ ನೆಲೆಗಳನ್ನು ಹುಡುಕಿಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಇಂತಹ ಸಾಹಿತ್ಯದ ಅಧ್ಯಯನವನ್ನು ಇನ್ನಷ್ಟು ಆಳವಾಗಿ ಮಾಡ್ತಾ ಹೋಗುವ ಅಗತ್ಯ ಇವತ್ತಿನ ಕಾಲಕ್ಕೆ ಹೆಚ್ಚಾಗಿದೆ ಅನ್ನೋ ಮಾತನ್ನು ನೆನಪಿಸ್ಕೊಳ್ತಾ ಈ ಹಿಂದಿ ಸಾಹಿತ್ಯದ ಒಂದು ಬೇರೆ ಬೇರೆ ಕಾಲಘಟ್ಟದ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.